ಎಸ್ ಸೋ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಸಂಚಿಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವಾರದ ಕತೆ ಕಿಚ್ಚನ ಜೊತೆ ಏನಿದೆ, ಇಲ್ಲಿ ಅಶ್ವಿನಿ ಗೌಡವ್ರಿಗಂತೂ ಸಿಕ್ಕಾಪಟ್ಟೆ ಕ್ಲಾಸ್ ಸಿಗ್ತದೆ. ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಿದಾರೋ ಅದು ಅಶ್ವಿನಿ ಅವ್ರ ತಲೆಯಲ್ಲಿ ಹೋಗ್ತಲ್ಲ. ಯಾವಾಗ್ಲೂ ಕೂಡ ಏನೋ ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಶ್ವಿನಿ ಅವರು ಬೇರೆಯವ್ರಿಗೆ ಹೇಳ್ತಾರೆ, ಅವರು ಕೂಡ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕಲ್ವಾ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು, ಫಸ್ಟ್ ನೀವು ಚಿಕ್ಕ ಮಗು ಇದ್ರು ಕೂಡ ಪರವಾಗಿಲ್ಲ, ಅವ್ರಿಗೆ ಮರ್ಯಾದೆ ಕೊಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಚಿಕ್ಕವ್ರಿಗೂ ಕೂಡ ಅವರು ಚಿಕ್ಕವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕಲ್ವಾ. ಸರಿ, ಇದೆಲ್ಲ ಒಂದ್ ಕಡೆ ಆಯ್ತು ಅಂತಂದ್ರೆ ಪ್ರೋಮೋ ಚೆನ್ನಾಗಿದೆ. ಬಟ್ ಎಪಿಸೋಡ್ ನೋಡ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕ್ಲಾಸ್ ಸಿಕ್ಕಿದೆ. ಇಲ್ಲಿ ಅಶ್ವಿನಿ ಗೌಡ ರಿಯಾಕ್ಷನ್ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಅವ್ರ ತಲೆಯಲ್ಲಿ ಒಂಚೂರು ಹೋಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಈ ವಾರ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ 10 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಸೇವ್ ಆಗಬಹುದು, ಯಾರು ಸೇವ್ ಆಗಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈ ವಾರ ಯಾರಿಗೆ ಸಿಗಬಹುದು, ಮತ್ತೆ ಕಳೆದ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಸಿಕ್ಕಿಲ್ಲ ಯಾರಿಗೂ ಕೂಡ. ಈ ವಾರ ಯಾರಿಗೆ ಸಿಗಬಹುದು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನಾಮಿನೇಟ್ ಆಗಿರೋದು 10 ಜನ ಯಾರ್ಯಾರು ಅಂತಂದ್ರೆ ರಕ್ಷಿತಾ ಅವರು, ರಾಶಿಕಾ ಅವರು, ಮಾಳು ಅವರು, ಸೂರಜ್ ಅವರು, ರಿಷಾ ಅವರು, ಸ್ಪಂದನ ಅವರು, ಜಾನ್ವಿ ಅವರು, ಅಶ್ವಿನಿ ಅವರು, ಧ್ರುವಂತ್ ಅವರು, ಅಭಿಷೇಕ್ ಅವರು. ಇದರಲ್ಲಿ ಆರಾಮಾಗಿ ಸೇವ್ ಆಗೋದು ಯಾರಪ್ಪ ಅಂತಂದ್ರೆ ಇವತ್ತಿನ ಎಪಿಸೋಡ್ ಸುಮಾರು 3 ಇಂದ 4 ಜನ ಸೇವ್ ಮಾಡೇ ಮಾಡ್ತಾರೆ. ನನ್ನ ಪ್ರಕಾರ ಇಲ್ಲಿ ರಕ್ಷಿತ್ ಅವ್ರು ಸೇವ್ ಆಗೋದು. ಆ ನಂತರ ಸೂರಜ್ ಅವರು ಕೂಡ ಅಷ್ಟೇ, ಯಾಕಂತಂದ್ರೆ ಈ ವಾರ ಉತ್ತಮ ಅಂತ ಅವ್ರಿಗೆ ಸಿಕ್ಕಿದೆ, ಅವರು ಕೂಡ ಆರಾಮಾಗಿ ಸೇವ್ ಆಗ್ಬೋದು. ಇನ್ನು ನೋಡ್ತಾ ಹೋಗ್ತಿದೀವಿ ಪ್ರತಿ ವಾರ ಕೂಡ ಇಲ್ಲಿ ನಾಮಿನೇಟ್, ಕಳೆದ ವಾರನೂ ಇಲ್ಲಿ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ರು, ಈ ವಾರನೂ ನಾಮಿನೇಟ್ ಆಗಿದ್ದಾರೆ. ಈ ವಾರನೂ ಸೇವ್ ಆಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಅಶ್ವಿನಿ ಅವರಂತೂ ಆರಾಮಾಗಿ ಸೇವ್ ಆಗೇ ಆಗ್ತಾರೆ. ಎಷ್ಟೇ ಕ್ಲಾಸ್ ಸಿಗದೆ ಇರಲಿ, ಒಟ್ಟಿನಲ್ಲಿ ಇವರು ಸೇವ್ ಆಗೇ ಆಗ್ತಾರೆ. ಟೋಟಲ್ ಆಗಿ 3 ಜನ ಸೇವ್ ಆಗ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಡೇಂಜರ್ ಅಂತ ನೋಡಕ್ ಹೋದ್ರೆ ಇಲ್ಲಿ ಮಾಡುವವರು, ಮತ್ತೆ ಇಲ್ಲಿ ರಿಷಾ ಅವರು, ಸ್ಪಂದನ ಅವರು, ಧ್ರುವಂತ್ ಅವರು, ಅಭಿ ಅವರು, ಇವರು ಇಷ್ಟೂ ಜನ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿದ್ದಾರೆ. ಅದರಲ್ಲೂ ಕೂಡ ಕೆಲವೊಬ್ರು ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಇಟ್ಟಿರೋ ನಂಬಿಕೆಗಳನ್ನ ಇಲ್ಲಿ ಕಲ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಮತ್ತೆ ಇಲ್ಲಿ ಧನುಷ್ ಅವರು ಇಲ್ಲಿ ಹೇಳಿದ್ರು. ಅಂದ್ರೆ ಧ್ರುವಂತ್ ಅವರು ಅಶ್ವಿನಿ ಅವ್ರ ಜೊತೆನೆ ಇದ್ರು, ಆದ್ರೆ ಆ ಟೀಮಿಂದ ಈ ಕಡೆ ಟೀಮಿಗೆ ಬಂದ್ರಲ್ಲ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಧನುಷ್ ಅವ್ರಿಗೆ. ಬಟ್ ಧ್ರುವಂತ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಈ ವೀಕ್ ಅಂತ ತಗೊಂಡ್ರೆ. ಈ ವೀಕಲ್ಲಿ ಧ್ರುವಂತ್ ಅವ್ರು ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ಕೊಂಡ್ರು. ಗೇಮ್ ಅಂತ ಬಂದಾಗ ಏನೋ ಅವ್ರ ಪರ ಅವರೇ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡ್ರು, ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು. ಇದಕ್ಕೆ ಕಿಚ್ಚ ಸರ್ ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಇಷ್ಟು ದಿವಸ ಬಿಡ್ತಿದ್ರಲ್ಲ, ಈ ರೀತಿಯಾಗಿ ಆಟ ಆಡಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀರಾ, ಈ ಆಟನ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಡ್ವೈಸ್ ಕೊಟ್ಟರು ಕೂಡ ಇಲ್ಲಿ ಕೊಡ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಿವಿ ಮಾತು ಹೇಳ್ತಾನೆ ಇರ್ತಾರೆ. ಫಸ್ಟ್ ಈಗ ಪ್ರೋಮೋ ನೋಡಿದವರ ಅಶ್ವಿನಿ ಅವ್ರಿಗೆ ಇಲ್ಲಿ ಕ್ಲಾಸ್ ತಗೊಂತಿರೋದು ಗೊತ್ತಾಗ್ತದೆ. ಕೆಲವೊಬ್ಬರಿಗೆ ತಲೆಯಲ್ಲಿ ಹೊಕ್ಕಿರೋದು ಏನ್ ಹೊಕ್ಕೊಂಡಿರುತ್ತೋ ಅದು ಸ್ವಲ್ಪ ಈಚೆ ಹಾಕ್ಬೇಕಾಗತ್ತೆ. ಯಾರಾದ್ರೂ ದೊಡ್ಡೋರು ಇರ್ಲಿ ಚಿಕ್ಕವ್ರು ಇರ್ಲಿ, ಒಟ್ಟಿನಲ್ಲಿ ಅವ್ರು ಒಳ್ಳೇದು ಹೇಳ್ತಾ ಇದಾರೆ ಅಂತಂದ್ರೆ ಸ್ವಲ್ಪ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿ ಅವ್ರದ್ದು ಫೇಸ್ ರಿಯಾಕ್ಷನ್ ನೋಡ್ತಾ ಇದ್ರೆ ಕನ್ಫರ್ಮ್ ಆಗಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾ ಇದಾರೋ ಅದು ಅವ್ರ ತಲೆಗೆ ಹೋಗ್ತಲ್ಲ ಅಂತ ಇಲ್ಲಿ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಇವ್ರು ಮಾಡಿರೋದೇ ಕರೆಕ್ಟು ಅನ್ನೋ ರೀತಿಲಿ ಅವ್ರದ್ದೊಂದು ರಿಯಾಕ್ಷನ್ ಇದೆ. ನೋಡೋಣ, ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಇವ್ರೇನು ಅಶ್ವಿನಿ ಅವ್ರು ಏನು ಮಾತಾಡಿದ್ರು, ಕಿಚ್ಚ ಸುದೀಪ್ ಸರ್ ಪೂರ್ತಿಯಾಗಿ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನಿಮಗೆ ಹೇಗೆ ಅನಿಸ್ತು ವೀಕ್ಷಕರೇ, ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಮತ್ತಿಲ್ಲಿ ಆರಾಮಾಗಿ ನಾನು ಹೇಳಿದ್ನಲ್ಲ, ರಕ್ಷಿತಾ ಅವರು ಮತ್ತಿಲ್ಲಿ ಎರಡನೇದು ಸೂರಜ್ ಅವರು, ಅಶ್ವಿನಿ ಅವರಂತೂ ಸೇವ್ ಆಗೇ ಆಗ್ತಾರೆ. ಕೊನೆಯದಾಗಿ ತುಂಬಾನೇ ಡೇಂಜರ್ ಅಲ್ಲಿ ಇರೋದು ಯಾರಪ್ಪ ಅಂತಂದ್ರೆ ಧ್ರುವಂತ್ ಅವರು, ಅಭಿ ಅವರು, ರಿಷಾ ಅವರು. 3 ಜನ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲೇ ಇದ್ದಾರೆ. ಅಭಿ ಅವರೇನೋ ಕ್ಯಾಪ್ಟನ್ ಆಗಿದ್ದಾರೆ, ಆದ್ರೆ ಇಲ್ಲಿ ರಿಷಾ, ಸ್ಪಂದನ, ಜಾನ್ವಿ ಅವರು 3 ಜನದಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ಬೋದು. ನನ್ನ ಪ್ರಕಾರ ನೋಡಕ್ ಹೋದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇರೋದು ಇಲ್ಲಿ ರಿಷಾ ಅವರು, ಅವರೇ ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ನೀವು ನೋಡ್ಬೋದು, ಸ್ಪಂದನ ಅವರು ಕೂಡ ಜೊತೆಗೆ ಇದ್ಕೊಂಡು ಇಲ್ಲಿ ಗಿಲ್ಲಿಯವ್ರಿಗೆ ಚೂರಿ ಹಾಕಿದ್ರು. ಒಂದು ಪಕ್ಷ ಇಲ್ಲಿ ಸ್ಪಂದನ ಅವ್ರೇನಾದ್ರೂ ಉಳ್ಕೊಂಡ್ರೆ ಅವ್ರದೊಂದು ಲಕ್ಕು ಅಂತಾನೆ ಹೇಳ್ಬೋದು. ಜಾನ್ವಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಲಕ್ಕಿದೆ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರ ಜೊತೆಲಿ ಇದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಜಾನ್ವಿ ಅವರು ಉಳ್ಕೊಬಹುದು ಅಂತ ಅನಿಸ್ತದೆ. ಇಲ್ಲಿ ಧ್ರುವಂತ್ ಅವರು ಅವ್ರ ಪರ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡ್ರು. ಗೇಮ್ ಅಂತ ಬಂದಾಗೂ ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದಾರೆ, ಅದಕ್ಕೆ ಅವರು ಕೂಡ ಸೇವ್ ಆಗೇ ಆಗ್ತಾರೆ. ಬಟ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಜನ ಸೇವ್ ಆಗ್ತಾರೆ. ನಾಳೆ ಎಪಿಸೋಡ್ ಅಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತಂದ್ರೆ ಇಲ್ಲಿ ರಿಷಾ ಅವರೇ ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಇನ್ನು ಕಿಚ್ಚನ ಚಪ್ಪಾಳೆ ನಾವೆಲ್ಲ ಕೂಡ ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಲೈವ್ ಅಲ್ಲಿ ಬಂದಾಗ. ಇಲ್ಲಿ ರಕ್ಷಿತಾ ಅವ್ರಿಗೆ, ಇಲ್ಲ ಅಂತಂದ್ರೆ ಗಿಲ್ಲಿ ಅವ್ರಿಗೆ, ಇಲ್ಲ ಅಂತಂದ್ರೆ ಇವ್ರಿಗೆ ಇನ್ನೊಬ್ರು ಯಾರೋ ರಾಶಿಕಾ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ರಾಶಿಕಾ ಅವ್ರಿಗೆ ಸಿಗೋ ಎಲ್ಲಾ ಚಾನ್ಸಸ್ ಇಲ್ಲಿ ಇದೆ. ಏನಕ್ಕೆ ಅಂತಂದ್ರೆ ನೋಡ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ರು, ಆದ್ರೆ ಇಲ್ಲಿ ಮಿಸ್ ಆಗೋಯ್ತು. ಇನ್ನಿಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ರಾಶಿಕಾ ಅವ್ರಿಗೆ ಸಿಗಬಹುದು. ರಕ್ಷಿತಾ ಅವ್ರಿಗೆ ಕೊಡ್ತಾರಾ ಇಲ್ವಾ ಡೌಟು. ಯಾಕಂತಂದ್ರೆ ಕಳೆದ ವಾರನಲ್ಲಿ ಯಾರಿಗೂ ಕೂಡ ಕೊಟ್ಟಿಲ್ಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಈ ವಾರ ಕೊಟ್ರೆ ರಾಶಿಕಾ ಅವ್ರಿಗೆ ಕೊಡಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಎಲಿಮಿನೇಟ್ ನೋಡಕ್ ಹೋದ್ರೆ ಇಲ್ಲಿ ರಿಷಾ ಅವರು ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರು ಎಲಿಮಿನೇಟ್ ಆಗಬೇಕು, ಯಾರು ಎಲಿಮಿನೇಟ್ ಆದ್ರೆ ಒಳ್ಳೇದು, ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ್ಯಾರು ಸೇವ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.